ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸದಾ ಮಂಗಳೆಯಾದ ಶಿವನ ಅರ್ಧಾಂಗಿಯಾದ ಶರಣಾಗತರನ್ನು ಸದಾ ರಕ್ಷಿಸುವ ನಾರಾಯಣನ ಪೂರ್ಣಾನುಗ್ರಹಕ್ಕೆ ಪಾತ್ರಳಾದ ಗೌರೀದೇವಿಯನ್ನು ನಮಿಸುವೆ. ಲಕ್ಷ್ಮೀ ಭಾಗ್ಯ ನಿಧಾನ ದಾನ ನಿಪುಣಾಂ ದಾರಿದ್ರ್ಯ ವಿಧ್ವಂಸಿನಿ ಸೌಮಿತ್ವಾಂ ಧನಧಾನ್ಯ ಭಾಗ್ಯಮತುಲಂ ದತ್ವಾ ರಮೇ ಪಾಹಿ ಮಾಂ ದತ್ವಾ ರಮೇ ಪಾಹಿ ಮಾಂ. ದಾರಿದ್ರ್ಯವನ್ನು ದೂರ ಮಾಡಲು ಶಕ್ಯಳಾದ, ಸೌಭಾಗ್ಯವನ್ನು ನೀಡಲು ನಿಪುಣೆಯಾದ ಶ್ರೀ ಲಕ್ಷ್ಮೀದೇವಿಯೇ, ನಿನ್ನಲ್ಲಿ ಶರಣಾಗಿರುವ ನನಗೆ ಅತುಲವಾದ ಧನ ಧಾನ್ಯ ಸಕಲ ಐಶ್ವರ್ಯಗಳನ್ನಿತ್ತು ಅನುಗ್ರಹಿಸುತ್ತಾಯೇ. ಈ ಶ್ರಾವಣ ಮಾಸದ ಗೌರಿಯನ್ನು ಪಾರ್ವತೀ ದೇವಿಯಂತಲೂ ಲಕ್ಷ್ಮೀದೇವಿಯಂತಲೂ ಇಟ್ಟು ಪೂಜಿಸಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅನುಗ್ರಹಿಸುವ ಮಹಾತಾಯಿ. ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿ ಚಟ್ಟಿಗೆ ಗೌರಿ ಅಂದರೆ ಗಡಿಗೆಯನ್ನು ಬರೆದು ಅವಳು ಲಕ್ಷ್ಮೀದೇವಿ ಅಂತ ಶ್ರಾವಣ ಮಾಸದಲ್ಲಿ ಮೊದಲಿನ ಶುಕ್ರವಾರದಂದು ಅವಳನ್ನು ಅಲಂಕಾರ ಮಾಡಿ ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ರಂಗೋಲೆ ಹಾಕಿ ಮಣೆಯಿಟ್ಟು ಸ್ಥಾಪನೆ ಮಾಡಿ ಶುಕ್ರವಾರ ಹಾಗೂ ಶನಿವಾರಗಳಂದು ಪೂಜಿಸುವರು. ಶುಕ್ರವಾರದ ದಿನ ಪಂಚಭಕ್ಷ ಪರಮಾನ್ನವನ್ನು ಮಾಡಿ ಹೂರಣದ ಆರತಿಯನ್ನು ಬೆಳಗುವರು. ಹಾಗೂ ಶನಿವಾರದ ದಿನ ಶ್ರಾವಣ ಮಾಸದಲ್ಲಿ ಬರುವ ಶನಿವಾರ ಒಂದು ಶನಿವಾರ ಸಂಪತ್ತು ಶನಿವಾರ ಅಂತ ಮಾಡ್ತಾರೆ. ಹಾಗೆ ಉಳಿದ ಶನಿವಾರಗಳಂದು ಜೋಳದ ಭಕ್ಷ್ಯವನ್ನು ಅಂದರೆ ಹಿಟ್ಟಿನ ಕಡಬು, ನುಚ್ಚು, ಅಂಬಲಿ, ಹಿಂಡಿ ಪಲ್ಯ, ಪುಂಡಿ ಪಲ್ಯ, ಬೆಣ್ಣೆ, ಗಾಣದ ತಿಳಿ ಎಣ್ಣೆ, ತುಪ್ಪ ಎಲ್ಲವನ್ನೂ ನೈವೇದ್ಯಕ್ಕಿಟ್ಟು ಜೋಳದ ಹಿಟ್ಟಿನ ಆರತಿಯನ್ನು ಮಾಡಿ ಆರತಿಯನ್ನು ಬೆಳಗುವರು. ಈ ರೀತಿ ಶ್ರಾವಣ ಮಾಸದಲ್ಲಿ ಪೂಜಿಸಿ ಭಾದ್ರಪದ ಮಾಸದಲ್ಲಿ ಗಣೇಶ ಚತುರ್ಥಿಯ ನಂತರ ಬರುವ ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿನಗಳಂದು ಈ ಶ್ರಾವಣ ಮಾಸದ ಗೌರಿಯ ಜೊತೆಗೆ ಈ ಜ್ಯೇಷ್ಠಾದೇವಿಯನ್ನು ಇಟ್ಟು ಕೂಡ ಪೂಜಿಸುವರು. ನಂತರ 3ನೆಯ ದಿನ ದೋರವನ್ನು ಅಂದರೆ ದಾರವನ್ನು ಧರಿಸುವ ಸಂಪ್ರದಾಯ ಇದೆ. ಈ ಶ್ರಾವಣ ಮಾಸದ ಪೂಜೆಯಲ್ಲಿ ಶುಕ್ರವಾರ ಹಾಗೂ ಶನಿವಾರ ದಿನ ಯಾವ ರೀತಿ ಗೌರಿಯ ಪೂಜೆ ಮಾಡೋದು, ಯಾವ ರೀತಿ ಅವಳನ್ನು ಸ್ಥಾಪನೆ ಮಾಡೋದು, ಇದು ಎಲ್ಲವನ್ನೂ ವಿವರವಾಗಿ ತಿಳಿಸಿದ್ದೇನೆ. ಕೆಲವರಿಗೆ ಮನೆಯಲ್ಲಿ ಶ್ರಾವಣ ಗೌರಿಯನ್ನು ಪೂಜಿಸುವಂಥ ಸಂಪ್ರದಾಯ ಇದ್ದವರಿಗೆ ಮನೆಯಲ್ಲಿ ಅನಾನುಕೂಲ, ಕೆಲಸಕ್ಕೆ ಹೋಗುವವರಿದ್ದು ಮತ್ತು ದೂರದ ಊರಿನಲ್ಲಿ ಇದ್ದಾಗ ಈ ಗೌರಿಯನ್ನು ಮತ್ತು ಭಾದ್ರಪದ ಮಾಸದ ಆ ಗೌರಿಯನ್ನು ಎರಡನ್ನೂ ಇಟ್ಟು ಪೂಜಿಸಲು ಬಹಳ ಅನಾನುಕೂಲವಾಗುತ್ತದೆ ಅಂತ ಇದ್ದಾಗ ಏನು ಮಾಡಬೇಕು? ಕೆಲವೊಂದು ಗೊಂದಲಗಳು ಬರುತ್ತವೆ. ಊರಿನಲ್ಲಿ ಹಿರಿಯರು ಕೂಡಿಸುತ್ತಾ ಇದ್ದಾಗ ಅಲ್ಲಿಗೆ ಹೋಗಿ ಆ ಪೂಜೆಯ ಕೈಂಕರ್ಯವನ್ನು ಮುಗಿಸಿ ದೋರವನ್ನು ಕಟ್ಟಿಕೊಂಡು ಬರುವ ಒಂದು ಸಂಪ್ರದಾಯ ಕೆಲವರಲ್ಲಿ ಇದೆ. ಕೆಲವರಿಗೆ ಅನಾನುಕೂಲವಾಗುತ್ತದೆ, ಹೋಗೋದಕ್ಕೆ ಸಮಯನೇ ಇರೋದಿಲ್ಲ. ಹಾಗಿದ್ದಾಗ ಊರಿನಲ್ಲಿರುವ ಅವರು ಕೂಡ ಆ ದಾರವನ್ನು ಅವರಿಗೆ ಕಳಿಸಬಹುದು. ಆದರೆ ಅದು ಬೇಗ ಅವರಿಗೆ ತಲುಪಿ ಹಾಕಿಕೊಳ್ಳಲು ಕೂಡ ಅಶಕ್ಯವಿದ್ದರೆ ಏನು ಮಾಡುವುದು? ಕೆಲವರು ಈ ಜ್ಯೇಷ್ಠಾದೇವಿಯನ್ನು ಭಾದ್ರಪದ ಮಾಸದಲ್ಲಿ ಇವಳಿಗೆ ಅಷ್ಟಮಿ ಗೌರಿ ಅಂತ ಹೇಳೋದಿಲ್ಲ, ಬರೀ ದಾರ ಕ್ಷಣ ಕೊಡೋದು ಜ್ಯೇಷ್ಠಾದೇವಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಜ್ಯೇಷ್ಠಾದೇವಿಯನ್ನು ಕೂಡಿಸಿ 3 ದಿನ ಪೂಜೆ ಮಾಡಿ ಅದನ್ನು ದೋರವನ್ನು ಧರಿಸಬಹುದು.
ಪೂರ್ತಿಯಾಗಿ ಅನಾನುಕೂಲವಾಗಿ ದೋರವನ್ನು ಧರಿಸಲು ಸಾಧ್ಯವೇ ಇಲ್ಲವೆಂದಾಗ ಅವರವರ ಭಕ್ತಿಯಿಂದ ಪೂಜೆ ಮಾಡಿ ಅವರು ಈ ದೋರವನ್ನು ಧರಿಸಿದರೆ ಏನೂ ತಪ್ಪಿಲ್ಲ. ಯಾವುದೇ ರೀತಿಯ ಅನಾನುಕೂಲವಿದ್ದಾಗ ಅದನ್ನು ಧರಿಸದೇ ಇದ್ದರೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ಸಂಪ್ರದಾಯವನ್ನು ಬಿಡುವುದಕ್ಕೂ ಆಗುವುದಿಲ್ಲ. ಹಾಗಿದ್ದಾಗ ನಾವು ಕೂಡ ನಮ್ಮ ಶಕ್ತ್ಯಾನುಸಾರ ಗೌರಿಯನ್ನು ಇಟ್ಟು ಜ್ಯೇಷ್ಠಾದೇವಿ ಅಂತ ಭಾವಿಸಿ ದೋರವನ್ನು ಹಾಕಿ ಪೂಜಿಸಿ ನಂತರ ದೋರವನ್ನು ಕಟ್ಟಿಕೊಳ್ಳುವ ದಿನ ಅದನ್ನು ನಾವು ಹೂವಿನಿಂದ ಗಂಟು ಹಾಕಿ ನಾವು ಕೂಡ ಧರಿಸಬಹುದು. ಯಾಕೆಂದರೆ ಬಿಟ್ಟರೆ ಮನಸ್ಸಿಗೆ ಅಸಮಾಧಾನವಾಗುತ್ತದೆ. ನಮ್ಮ ಭಕ್ತಿ, ನಮ್ಮ ದೇವಿ ಎರಡೂ ನಮಗೆ ಗೊತ್ತಿರುವಂಥದ್ದೇ. ದೇವಿಯನ್ನು ಪೂಜಿಸಿದಾಗ ಯಾವತ್ತೂ ಕೆಡಕಾಗುವುದಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ 2 ಪೂಜೆ, ಒಬ್ಬೊಬ್ಬರ ಮನೆಯಲ್ಲಿ 3 ಪೂಜೆ ಅಂತ ಇರುತ್ತದೆ. 2 ಪೂಜೆ ಇದ್ದವರು ಅನುರಾಧ ನಕ್ಷತ್ರದ ಮೇಲೆ ಜ್ಯೇಷ್ಠಾದೇವಿಯನ್ನು ಕೂಡಿಸಿ ಪೂಜಿಸಿ ಉಡಿ ತುಂಬಿ ನಂತರ ಅನ್ನ ಪಾಯಸ ನೈವೇದ್ಯ ಮಾಡಿ ತಂಬಿಟ್ಟಿನ ಆರತಿ ಅಥವಾ ಬೆಲ್ಲ ಕೊಬ್ಬರಿ ಆರತಿ ಅಥವಾ ಕಡಲೆ ಹುರಿಗಡಲೆ ತಂಬಿಟ್ಟಿನ ಆರತಿ ಯಾವುದಾದರೂ 5 ಆರತಿಯನ್ನು ಹಾಕಿಟ್ಟುಕೊಂಡು ಆರತಿ ಮಾಡಿ ಇಳಿಸಬೇಕು. ನಂತರ ಮರುದಿನ ಅಷ್ಟಮಿಯಂದು ಸಾಧ್ಯವಾದರೆ ನಿಮಗೆ ಏನೇನು ಹಬ್ಬದ ಅಡುಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿ ಹೂರಣದ ಆರತಿಯನ್ನು ಮಾಡಿ ಬೆಳಗಬೇಕು. ಮರುದಿನ 3 ಪೂಜೆ ಇರುವವರು ಅವತ್ತಿನ ದಿನವೂ ಕೂಡ ಪೂಜಿಸಿ ಉಡಿ ತುಂಬಿ ಅವತ್ತಿನ ದಿವಸವೂ ಕೂಡ 5 ಆರತಿಯನ್ನು ಹಾಕಿಕೊಂಡು ತಂಬಿಟ್ಟಿನ ಆರತಿ ಅಥವಾ ಬೇಸನ್ ಲಾಡು ಮಾಡ್ತಾರೆ, ಅದರಲ್ಲಿ ಆರತಿ ಮಾಡ್ಬೋದು. ಆ ರೀತಿ ಆರತಿ ಮಾಡಿ ಇಳಿಸಿ ನಂತರ ಗೌರಿಯನ್ನು ಬೇಡಿಕೊಂಡು ಅವಳನ್ನು ಸ್ವಲ್ಪ ಅಲ್ಲಾಡಿಸಿ ಒಳಗಿನ ದೋರವನ್ನು ತೆಗೆದುಕೊಂಡು ಗಂಟು ಹಾಕಿ ಅದನ್ನು ಧರಿಸಬಹುದು. ಎಷ್ಟು ಎಳೆ ಇರುತ್ತದೋ ಅಷ್ಟು ಗಂಟುಗಳನ್ನು ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ, ಗರಿಕೆ ಎಲ್ಲವನ್ನೂ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಇಟ್ಟು ಒಂದೊಂದು ಗಂಟು ಹಾಕಿ ಅದನ್ನು ಸರದ ಥರ ಮಾಡಿಕೊಂಡು ಧರಿಸಬೇಕು. ಕೆಲವರ ಮನೆಯಲ್ಲಿ 2 ಪೂಜೆ ಅಂತ ಮಾತ್ರ ಇರ್ತದೆ. ಅನುರಾಧ ನಕ್ಷತ್ರದ ಮೇಲೆ ಮೊದಲಿನ ದಿವಸ ಜ್ಯೇಷ್ಠಾದೇವಿಯನ್ನು ಕೂಡಿಸಿ ಅವತ್ತಿನ ದಿವಸ ಅನ್ನ ಪಾಯಸ ಮಾಡಿ ಉಡಿ ತುಂಬಿ 5 ಆರತಿಯನ್ನು ಹಾಕಿಕೊಂಡು ಆರತಿಯನ್ನು ಮಾಡಬೇಕು. ಮಾರನೇ ದಿವಸ ಹಬ್ಬದ ಅಡುಗೆಯನ್ನು ಮಾಡಿ ಪೂಜಿಸಿ ಉಡಿ ತುಂಬಿ ನೈವೇದ್ಯ ಮಾಡಿ ಆರತಿಯನ್ನು ಬೆಳಗಿ ಅದರ ಮಾರನೆಯ 3ನೇ ದಿವಸ ಏನೂ ಮಾಡುವುದು ಇರುವುದಿಲ್ಲ. ಅವತ್ತಿನ ದಿವಸ 2 ಪೂಜೆ ಇರುವಂಥವರು ಬರೀ ಅರಿಶಿಣ ಕುಂಕುಮ ಹಾಕಿ ಒಂದು ತುಪ್ಪದ ದೀಪವನ್ನು ಬೆಳಗಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಅವಳನ್ನು ಇಳಿಸುವರು. ಅಂದರೆ ಸ್ವಲ್ಪ ಅಲ್ಲಾಡಿಸಿ ಬಲಗಡೆ ಸರಿಸಿ ಆಮೇಲೆ ದೋರವನ್ನು ತೆಗೆದುಕೊಳ್ಳುವರು. ಅವರವರ ಮನೆಯ ಸಂಪ್ರದಾಯ ಹೇಗೆ ಇರುತ್ತದೋ ಅವರು ಆ ರೀತಿ ಮಾಡಬಹುದು. ಸಾಧ್ಯವಾದಷ್ಟು ಈ ಗೌರಿಯನ್ನು ಮಡಿಯಿಂದ, ಅಂದರೆ ಹೇಗೆ ಬೇಕು ಹಾಗೆ ಮುಟ್ಟದೇ ಇರೋ ಥರ ದೇವರ ಪಕ್ಕದಲ್ಲಿ, ದೇವರ ಗೂಡಿನಲ್ಲಿ ಸ್ವಲ್ಪ ಸ್ಥಳವಿದ್ದರೆ ಅಥವಾ ಯಾರು ಮುಟ್ಟದೇ ಇರೋವಂಥ ಸ್ಥಳದಲ್ಲಿ ಅಡುಗೆ ಮನೆಯಲ್ಲಿ ಸ್ಥಳವನ್ನು ಮಾಡಿಕೊಂಡು ಆ ಗೌರಿಯನ್ನು ಇಟ್ಟು ಪೂಜಿಸಬಹುದು. ಮೊದಲಿನ ಕಾಲದಲ್ಲಿ ದೇವರ ಪಕ್ಕದಲ್ಲಿ ಇರ್ತಾಯಿತ್ತು, ದೇವರ ಮೇಲ್ಗಡೆ ಒಂದು ಗೂಡು ಇರ್ತಾಯಿತ್ತು. ಹೇಗೋ ಅದನ್ನು ಬೇರೆಯೇ ಕೂಡಿಸ್ತಾ ಇದ್ದರು. ಈಗ ಅವರಿಗೆ ಮನೆಯಲ್ಲಿ ಹೇಗೆ ಅನುಕೂಲವೋ ಅವರು ಆ ರೀತಿ ಇಟ್ಟು ಪೂಜಿಸಬಹುದು. ಪೂಜೆ ಮಾಡುವ ಸಮಯದಲ್ಲಿ ಅಭ್ಯಂಜನ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಉಟ್ಟುಕೊಂಡೇ ಪೂಜೆಯನ್ನು ಶುರು ಮಾಡಬೇಕು. ಆ ಕಡೆಗೆ ಈ ಕಡೆಗೆ ಮುಟ್ಟದೇ ಇರೋ ಥರ ನೀರನ್ನು ಕೂಡ ತುಂಬಿದ ಕೊಡದಲ್ಲಿ ಇಟ್ಟುಕೊಂಡು ಯಾವಾಗಲೂ ಬಳಸದೇ ಇರೋವಂಥ ನೀರು ಇಟ್ಕೊಂಡಿದ್ದೇ ಪೂಜೆ ಮಾಡಬೇಕು, ನೈವೇದ್ಯ ಮಾಡಬೇಕು. ಆರತಿಯನ್ನು ಮಾಡಲು ತಂಬಿಟ್ಟುಗಳನ್ನು ಮಾಡಿ ಇಟ್ಕೊಳ್ಬೋದು, ಬೇಸನ್ ಲಾಡದ್ದು ಅದರದ್ದು ಆರತಿ ಮಾಡಿ ಇಟ್ಕೊಳ್ಬಹುದು. ಒಂದು ದಿವಸ ಅಷ್ಟಮಿ ದಿನ ಮಾತ್ರ ಹೂರಣದ ಆರತಿಯನ್ನು ಮಾಡಬೇಕು. ತುಂಬ ಶ್ರೇಷ್ಠ. ಯಾವುದೂ ನಮಗಾಗೋದಿಲ್ಲ ಅಂದ್ರೆ ಭಕ್ತಿ ಇದ್ದ ಹಾಗೆ 5 ನೀಲಾಂಜನ ಇಟ್ಟುಕೊಂಡು ಕೂಡ ಮಾಡಬಹುದು. ಹೀಗೆ ಮೊದಲಿನವರು ಸಂಪ್ರದಾಯ ಹಾಕಿದರೂ ಕೂಡ ಬಿಡೋಕ್ಕಿಂತಲೂ ನಮಗೆ ಆದಷ್ಟು ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ನಾವು ದೇವಿಗೆ
ಈ ರೀತಿ ಸಮರ್ಪಣೆ ಮಾಡಿ ನಾವು ದೂರವನ್ನು ಹಾಕಿಕೊಳ್ಳಬಹುದು. ಹಿಂದಿನ ಕಾಲದಲ್ಲಿ ಸಂಪ್ರದಾಯ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮಗೆ ಅಷ್ಟೊಂದು ಆಗದೇ ಇದ್ದರೆ ನಮ್ಮಿಂದ ಸಾಧ್ಯವಾದಷ್ಟಾದರೂ ನಾವು ಮಾಡಬಹುದು. ಇರೋದರಲ್ಲೇ ಸಮಯ ಇಟ್ಕೊಂಡು ಅನುಕೂಲ ಮಾಡಿಕೊಂಡು ಎಲ್ಲವನ್ನು ಅಣಿ ಮಾಡಿಟ್ಟುಕೊಂಡು ಆ ಸಮಯದಲ್ಲಿ ಸುಲಭವಾಗಿ ಮಾಡಿಕೊಂಡು ನಾವು ಪೂಜೆ ಮಾಡಬಹುದು. ಮಾಡ್ತಾ 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 ನಮಗೂ ಸುಲಭವಾಗುತ್ತದೆ. ಯಾರು ಈ ಜ್ಯೇಷ್ಠಾದೇವಿಯನ್ನು ಕೂಡಿಸಿ ಒಳಗಡೆ ದೋರವನ್ನು ಅಂದರೆ ಧಾರಾಕ್ಷಣ ಕೊಡುವುದು ಅಂತ ಹೇಳ್ತಾರೆ. ಅದಕ್ಕೆ ಏನೇನು ಸಾಮಾನು ಬೇಕು ಎಲ್ಲವನ್ನು ಹೇಳುತ್ತೇನೆ. ಅದಲ್ಲದೆ ಮದುವೆಯಾದ ಮೇಲೆ ಮಾತ್ರ ಇದನ್ನು ಪೂಜೆ ಮಾಡ್ತಾರಲ್ವ, ಅವರು 16 ಎಳೆಯ 2 ದಾರಗಳನ್ನು 16 ಗಂಟು ಬರುವಷ್ಟು ಉದ್ದವಾಗಿ, ಮೊದಲು ಹೇಳುವರು 16 ಮುಷ್ಟಿಯಷ್ಟು ದೊಡ್ಡದಾಗಿ ಇರಬೇಕು ಅಂತ. 16 ಮುಷ್ಟಿಯಷ್ಟು ದೊಡ್ಡದಾಗಿ ಇದ್ದರೆ ಒಳ್ಳೆಯದು. ಆದರೂ ಕೂಡ 16 ಗಂಟು ಬಂದು ಸುಲಭವಾಗಿ ಹಾಕಿಕೊಂಡು ಬರುವ ಹಾಗೆ ನಾವು ಆ ದಾರವನ್ನು ಆ ಕಡೆಗೆ ಈ ಕಡೆಗೆ 8 ಎಳೆ ಬರಬೇಕು. ಕಟ್ಟು ಮಾಡಿ ಅದನ್ನು ಜೋಡಿಸಬಾರದು. ಒಂದೇ ಸಮನಾಗಿ ಹೂವು ಕಟ್ಟುವ ದಾರ ಸಿಗುತ್ತದೆ, ತೆಳ್ಳಗಾಗಿ ಸಿಗುತ್ತದೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ. ಅಲ್ಲಿಂದ ತೆಗೆದುಕೊಂಡು ಬಂದು ಅದನ್ನು ನಾವು 16 ಎಳೆಯ 2 ದಾರಗಳನ್ನು, ಹೆಣ್ಣು ಮಕ್ಕಳಿದ್ದರೆ 5 ಎಳೆಯ ದಾರವನ್ನು ಮತ್ತು ಗಂಡು ಮಗು ಇದ್ದರೆ 8 ಎಳೆಯ ದಾರವನ್ನು ಇದೆಲ್ಲವನ್ನೂ ಜೋಡಿಸಿ ಇಟ್ಟುಕೊಂಡು ಸಾಣೆಯ ಕಲ್ಲಿನ ಮೇಲೆ ಅರಿಶಿಣ ಕುಂಕುಮ ಹಾಗೂ ಸ್ವಲ್ಪ ಹಾಲನ್ನು ಹಾಕಿ ಕೈಯಿಂದ ಅರಿಶಿಣ ಬೇರಿನಿಂದ ತೆಗೆದು ಅದರಲ್ಲಿ ಈ ದಾರವನ್ನು ನೆನೆಸಬೇಕು. ಆ ನೆನೆಸುವಕ್ಕಿಂತಲೂ ಮೊದಲೇ ದಾರವನ್ನು ನೀರಿನಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿ ಇಟ್ಟುಕೊಂಡು ಇದಕ್ಕೆ ನೀರು ಸಿಂಪಡಿಸಿ ಆ ದಾರವನ್ನು ತೆಗೆದುಕೊಂಡು ನಂತರ ತೆಗೆದಿರುವಂಥ ಹಾಲಿನಲ್ಲಿ ಇದನ್ನು ನೆನೆಸಿ ಚೆನ್ನಾಗಿ ಕಲರು ಚೆನ್ನಾಗಿ ಬರಬೇಕು. ಒಂದು ಕಡೆಗೆ ಅರಿಶಿಣ ಹತ್ತಿತ್ತು, ಒಂದು ಕಡೆಗೆ ಇಲ್ಲ ಬಿಳಿಯಾಗಿರುತ್ತೆ, ಈ ಥರ ಆಗಬಾರ್ದು. ಚೆನ್ನಾಗಿ ಅದರಲ್ಲಿ ನೆನೆಸಿ ಇಟ್ಟುಕೊಂಡು ರೆಡಿಯಾಗಿ ಇಟ್ಟುಕೊಂಡಿರಬೇಕು. ನೋಡಿ, ಮಂಗಳ ದ್ರವ್ಯಗಳು, ಗೆಜ್ಜೆ ವಸ್ತ್ರ, ಹೂವು ಮತ್ತು ಒಂದು ನಾವು ಜ್ಯೇಷ್ಠಾದೇವಿ ಅಂತ ಒಂದು ತಂಬಿಗೆಯನ್ನು ಇಡ್ತೀವೋ ಅಥವಾ ಥಾಲಿ ಅಂತ ಹೇಳ್ತಾರೆ ಅದರಲ್ಲಿ ಇಡ್ತೀವೋ, ನಾವು ಹೇಗಿಡೋದಿದೆ ನಮ್ಮ ಸಂಪ್ರದಾಯ, ಆ ರೀತಿಯಾಗಿರುವ ಒಂದು ತಂಬಿಗೆಯನ್ನು ತೆಗೆದುಕೊಂಡು ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ, ಇಲ್ಲವಾದರೆ ಚಿಕ್ಕದಾಗಿ ಒಂದು ಬೆಳ್ಳಿಯ ತಂಬಿಗೆ ಇದ್ದರೂ ಇಟ್ಕೋಬೋದು ಅಥವಾ ತಾಮ್ರ ತಂಬಿಗೆ ಇದ್ದರೂ ಇಟ್ಕೋಬೋದು. ಅದಕ್ಕೆ ಮಾಂಗಲ್ಯ ಇದ್ದರೆ ಹಾಕ್ಬೋದು. ಈಗೀಗ ಅಭ್ಯಾಸ ಮಾಡುವವ್ರ ಹತ್ರ ಇದೆಲ್ಲ ಇಟ್ಟುಕೊಂಡಿರದೇ ಇದ್ದರೆ ಏನೂ ಪರವಾಗಿಲ್ಲ. ಸ್ವಲ್ಪ ಕರಿಮಣಿ ತಂದು ಚೀಟಿಯನ್ನು ಕಟ್ಟಿ ಅದರಲ್ಲಿ ಹಾಕಬಹುದು. ಅರಿಶಿಣ ಕುಂಕುಮ ಹಾಗೂ ಕರಿಮಣಿಯನ್ನು ಒಂದೊಂದು ಚೀಟಿಯಾಗಿ ಕಟ್ಟಿ ಮೊದಲೇ ಪೇಪರಿನಲ್ಲಿ ಕಟ್ಟಿ ಇಟ್ಟುಕೊಂಡಿರಬೇಕು. ಒಂದು ಲಕ್ಷ್ಮಿಯ ಕಾಯಿನು, ಅದು ಇಲ್ಲವಾದರೆ ಇವಾಗಿನ ಕಾಲದಲ್ಲಿ ಬರುವಂಥ 1 ರೂಪಾಯಿಯನ್ನು ಕೂಡ ಇಟ್ಟುಕೊಂಡು ಗಂಟು ಅರಿಶಿಣ ಅಂದರೆ ಅರಿಶಿಣ ಬೇರಿಗೆ ಗಂಟು ಗಂಟು ಆಗಿರುವಂಥದ್ದು, ಒಂದು ಮಕ್ಕಳ ಅರಿಶಿಣ ಬೇರು ಅಂತ ಹೇಳ್ತಾರೆ ಅದು, ಬಳೆ, ಆಮೇಲೆ ಒಣ ಖರ್ಜೂರ, ಬಾದಾಮಿ, ಅಡಿಕೆ ಬೆಟ್ಟ ಇದೆಲ್ಲವನ್ನು ಆ ಚೊಂಬಿನಲ್ಲಿ ಹಾಕೋದಕ್ಕೆ ಬೇಕಾಗುತ್ತದೆ. ಮೊದಲು ಅರಿಶಿಣ ಕುಂಕುಮ 4 ಅಕ್ಷತೆ ಕಾಳನ್ನು ಹಾಕಿ, ಲಕ್ಷ್ಮಿಯ ಕಾಯಿನು ಅಥವಾ ರೂಪಾಯಿ ಯಾವುದಿದ್ದದ್ದು ಹಾಕಿ, ಅದರಲ್ಲಿ ಈ ಎಲ್ಲ ಸಾಮಾನುಗಳನ್ನು ಹಾಕಿ ಅದರ ಮೇಲೆ ಆ ನೀವು ಅರಿಶಿಣ ಕುಂಕುಮದಲ್ಲಿ ನೆನೆಸಿದ ಹಾಲಿನಲ್ಲಿ ನೆನೆಸಿರುವಂಥ ದಾರವನ್ನು ಒಂದು ವೀಳ್ಯದಲ್ಲಿ ಸುತ್ತಿ ಅದನ್ನು ಈ ತಂಬಿಗೆಯಲ್ಲಿ ಒಳಗಡೆ ಹಾಕಿ, ನಂತರ ಅವರ ಮನೆಯಲ್ಲಿ ಯಾವುದು ಧಾನ್ಯ ಹಾಕುವುದು ಇರುತ್ತದೋ ಆ ಧಾನ್ಯವನ್ನು ಅದರಲ್ಲಿ ಹಾಕಿ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿ ಈ ರೀತಿಯಾಗಿ ಇಟ್ಟು ಪೂಜಿಸಬೇಕು. ಪೂಜಿಸುವ ಮೊದಲು ರಂಗೋಲೆ ಹಾಕಿ ಮಣೆ ಇಟ್ಟು ಅದರ ಮೇಲೆ 2 ಕೈಯಿಂದ ಬೊಗಸೆಯಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಹಾಕಿ ನಾವು ದೇವರಿಗೆ ಕುಂಕುಮವನ್ನು ಹಚ್ಚುವಂಥ ಈ ಬಲಗೈ ಉಂಗುರ ಬೆರಳು ಅದರಿಂದ ಶ್ರೀ ಜ್ಯೇಷ್ಠಾದೇವಿ ಪ್ರಸನ್ನ, ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಂತ ಬರೆದು ಶಂಖ ಚಕ್ರ ಪದ್ಮ 8 ದಳದ ಪದ್ಮ ಗೋಪದ್ಮ ಇದೆಲ್ಲವನ್ನೂ ಅಕ್ಕಿನಲ್ಲಿ ಬರಿಬೇಕು. ಅದು ಹರಡಿದರೂ ಕೂಡ ಮತ್ತೆ ಜೊತೆಯಾಗಿ ಸೇರಿಸಿಕೊಂಡು ಮತ್ತೆ ಅದರ ಮೇಲೆ ಬರೆದು ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಅದರ ಮೇಲೆ ಈ ತಂಬಿಗೆಯನ್ನು ಸ್ಥಾಪನೆ ಮಾಡಬೇಕು.
ಈ ತಂಬಿಗೆಯಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕುವಾಗ ಒಂದು ಹಾಡು ಹೇಳ್ತಾ ಎಲ್ಲವನ್ನೂ ಭಕ್ತಿಯಿಂದ ತುಂಬಿಸಿ. ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರಿ ಬಾರಿಗೂ ಶುಭ ತೋರೆ ನಮ್ಮನೆಗೆ, ಬಾರೆ ಭಾಗ್ಯದ ನಿಧಿಯೇ. ನಿಗಮವೇದ್ಯಳೆ ನೀನು, ನಿನ್ನ ಪೊಗಳಲಾರೆನೆ ನಾನು, ಮಗನ ಪರಾಧವ ತೆಗಿದೆಣಿಸದೆ ನೀ, ಲಘು ಬಗೆಯಿಂದಲಿ ಪನ್ನಂಗವೇಣಿ, ಬಾರೆ ಭಾಗ್ಯದ ನಿಧಿಯೇ. ಲೋಕ ಮಾತೆಯು ನೀನು, ನಿನ್ನ ತೂಕಳಲ್ಲವೇ ನಾನು, ಆಕಳು ಕರುವಿನ ಸ್ವೀಕರಿಸುವ ಪರಿ, ನೀ ಕರುಣದಿ ಕಾಲ್ಹಾಕ ನಮ್ಮನಿಗೆ, ಬಾರೆ ಭಾಗ್ಯದ ನಿಧಿಯೇ. ಕಡೆಗೆ ನಮ್ಮ ನಿವಾಸ ಎನ್ನೊಡೆಯ ಅನಂತಾದ್ರೀಶ, ಒಡೆಯನಿದ್ದಲ್ಲಿಗೆ ಮಡದಿತ ಬಾಹೋದೆ, ರೂಢಿಗುಚಿತವಿದು ನಡೆ ನಮ್ಮ ಮನೆಗೆ, ಬಾರೆ ಭಾಗ್ಯದ ನಿಧಿಯೇ, ಬಾರೆ ಭಾಗ್ಯದ ನಿಧಿಯೇ. ಈ ರೀತಿ ನಿಮಗೆ ಬಂದಿರುವಂಥ ಹಾಡನ್ನು ಹೇಳ್ತಾ ಆ ತಂಬಿಗೆಯಲ್ಲಿ ಎಲ್ಲ ಸಾಮಾನುಗಳನ್ನು ತುಂಬಿಸಿ ಸಿದ್ಧತೆ ಮಾಡಿಟ್ಟುಕೊಂಡು ನಂತರ ಆ ಮಣೆಯ ಮೇಲೆ ಇಡುವಾಗ ಕೂಡ ಬಂದಿರುವಂಥ ಒಂದು ಹಾಡು ಕೇಳಿ, ನಿಮಗೆ ಬಂದರೆ ಬೇರೆಯದು ಹಾಡಿ. ಆ ಸಂದರ್ಭಗಳನ್ನು ಅನುಭವಿಸ್ತಾ ಆ ಪೂಜೆಯನ್ನು ಮಾಡಿದಾಗ ಸಿಗುವ ಆನಂದವೇ ಬೇರೆ. ಬಂದಳು ನೋಡೆ ಮಂದಿರದಿ ಭಾಗ್ಯಲಕ್ಷ್ಮೀ, ಬಂದಳು ನೋಡೆ ಮಂದಿರದಿ, ಅಂದುಗೆ ಕಿರುಗೆಜೆ ಗಿಲ್ಲು ಗಿಲ್ಲೆನುತಾ, ಮುದ್ದು ಪಾದದಿ ಹೆಜ್ಜೆ ಕೂತ ಭಕ್ತರ ಮನೆಗೆ, ಬಂದಳು ನೋಡೆ ಮಂದಿರದಿ. ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲಿ, ಬಿಡದೆ ತನ್ನ ಕರ ಕಮಲದಿ ಅಭಯವ ಕೊಡುತ್ತಲಿ, ಬಂದಳು ನೋಡೆ ಮಂದಿರದಿ. ಅತಿ ಹರುಷದಿ ಹಿತದಿ ಪತಿಯ ಸಹಿತಾಗಿ, ವಾರೆ ನೋಟದಿಂದ ಭಕುತರಿಗೆ ವರವ ಕೊಡುತ್ತ, ಬಂದಳು ನೋಡೆ ಮಂದಿರದಿ. ಸೃಷ್ಟಿಗೋಡೆಯ ತಂದೆ ಜಗನ್ನಾಥ ವಿಠಲನ, ಪಟ್ಟದ ರಸಿಯರ್ಥಿಯಿಂದ ಭಕ್ತರ ಮನೆಗೆ, ಬಂದಳು ನೋಡೆ ಮಂದಿರದಿ. ಭಾಗ್ಯಲಕ್ಷ್ಮೀ ಬಂದಳು ನೋಡೆ ಮಂದಿರದಿ. ದೇವಿಯನ್ನು ಸ್ಥಾಪಿಸಿ ಭಕ್ತಿಯಿಂದ ಒಂದೆರಡು ಶ್ಲೋಕಗಳನ್ನು ಹೇಳಿಕೊಳ್ಳಿ, ನಂತರ ಪೂಜೆಯನ್ನು ಮಾಡಬೇಕು. ಪೂಜೆಗೆ ಇಟ್ಟುಕೊಂಡಿರುವಂತಹ ಒಂದು ತಂಬಿಗೆಯೋ ಥಾಲಿಯೋ ಅದರಲ್ಲಿ ನೀರು ಇಟ್ಟುಕೊಂಡು ಅರಿಶಿಣ ಕುಂಕುಮ ಹೂಗಳಿಂದ ಮೊದಲು ಆ ನೀರನ್ನು ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಅಂತ ಅದರಲ್ಲಿ ಆವಾಹನೆ ಮಾಡಿ, ಬಲಗೈಯನ್ನು ಮುಚ್ಚಿ ಅದರಲ್ಲಿ ಎಡಗೈಯನ್ನು ಕೂಡ ಅದರ ಮೇಲಿಟ್ಟು ಮೊದಲು ಧ್ಯಾನ ಮಾಡಿ, ನಂತರ ದೇವಿಯ ಪೂಜೆಯನ್ನು ಮಾಡಿ.
ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆಯೇ. ಅಮರಾರಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ್ನ ಪೂಜಿಪೆನೆ ನಿನ್ನ. ಅಂಬುಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನೇ. ಪೀತಾಂಬರವನುಟ್ಟು ಸರ್ವಾಭರಣ ಇಟ್ಟು ವರಮಣೆ ಮಂಟಪಕ್ಕೆ ಬಾರೇ ನಾರಾಯಣಿ ಪೂಜಿಪೆನೆ ನಿನ್ನ. ಅರ್ಘ್ಯಪಾದ್ಯಾಚಮನ ಮಧುಪರ್ಕದಿಂದಲ್ಲಿ ಅಗ್ರ ಪೂಜೆಯ ಗೈವೆ. ಸಮುದ್ರ ಸುತ್ತಳೆ ನಿನಗೆ ಶುದ್ಧಾದ ಮನಸ್ಸಿನಲ್ಲಿ ಶುಭ್ರವಾದ ವಸ್ತ್ರವರ್ಪಿಸುವೆ ನಮ್ಮ ಪೂಜಿಪೆನೆ ನಿನ್ನ. ಅರಿಸಿನ ಕುಂಕುಮ ಕರದಲ್ಲಿ ಪಿಡಿದೆತ್ತಿ ಹರುಷದಿಂದೇರಿಸುವೆ. ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಸಿರಬಾಗಿ ನಮಿಸುವೆ. ಕರವೀರ ನಿಲಯೇ ಪೂಜಿಪೆನೆ ನಿನ್ನ. ಮಲ್ಲಿಗೆ ಕ್ಯಾದಿಗೆ ಕಲ್ಹಾರ ಪುಷ್ಪ ತಂದು ಎಲ್ಲ ಸಮರ್ಪಿಸುವೆ. ಬಲ್ಲಿದ ಭಕ್ತರ ಅಭಿಷ್ಟವ ಸಲ್ಲಿಸೆಂದು ವೈಕುಂಠ ಕೊಲ್ಲಾಪುರದಲ್ಲಿರುವ ತಾಯೇ ಪೂಜಿಪೆನೆ ನಿನ್ನ. ಸಡಗರದಿಂದಲಿ ಮಡದಿಯರೆಲ್ಲರೂ ಉಡಿಯ ತುಂಬುವರಮ್ಮ. ಬಿಡಿ ಮಲ್ಲಿಗೆ ತಂದು ನಡೆಮೂಡಿಗಾಕಲು ಕಡಲ ಶಯನ ರಾಣಿ ನಡೆದು ಬಾರಮ್ಮ ತಾಯಿ ಪೂಜಿಪೆನೆ ನಿನ್ನ. ಹರಿಯ ಪಟ್ಟದ ರಾಣಿ ದೋಷವರ್ಜಿತ ಎಂದು ಮೀಸಲು ತಂದಿರುವೆ. ಪಾಯಸ ಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯವ ನೀಡೆ ಲಕ್ಷ್ಮೀ ದೇವಿಯೇ ಪೂಜಿಪೆನೆ ನಿನ್ನ. ನಿತ್ಯ ತೃಪ್ತಳೆ ನಿನಗೆ ಮುತ್ತಿನಾರತಿ ಎತ್ತಿ ಭಕ್ತಿಯಿಂದ ಎರಗುವೆನೇ. ಸಂಪತ್ತು ದಂಪತ್ತು ಹೆತ್ತ ಮಕ್ಕಳ ನಿತ್ತು ಆಪತ್ತು ಬಿಡಿಸಮ್ಮ ಆದಿನಾರಾಯಣಿ ಪೂಜಿಪೆನೆ ನಿನ್ನ. ಪೂಜಿಪೆನೆ ನಿನ್ನ. ಪೂಜೆಯನ್ನು ಮಾಡಿ ನಂತರ ಉಡಿಯನ್ನು ತುಂಬಿ, ಉಡಿ ತುಂಬಲು ಒಣ ಖರ್ಜೂರ, ಬಾದಾಮಿ, ಅಡಿಕೆ ಬೆಟ್ಟ, ಒಣ ಕೊಬ್ಬರಿ ಬಟ್ಟಲು ಮತ್ತು ಅಕ್ಕಿಯನ್ನು ಹಾಕಿ 5 ಸಾರಿ ಉಡಿಯನ್ನು ತುಂಬಬೇಕು. ಎರಡೂ ಕೈ ಜೋಡಿಸಿ ಪೊಗಸೆಯಿಂದ ಉಡಿ ತುಂಬಬೇಕು. ಉಡಿ ತುಂಬುವ ಒಂದು ಹಾಡು. ಉಡಿಯ ತುಂಬಿರೆ ಶ್ರೀರಂಗನ ರಾಣಿಗೀಗ ಉಡಿಯ ತುಂಬಿರೆ. ದ್ವಾರಕಾಪುರಾಧೀಶ ಮಡದಿಗೆ ಬೇಗ ಉಡಿಯ ತುಂಬಿರೆ. ಶ್ರೀಕೃಷ್ಣನ ಮಡದಿಗೆ ಕಮಲಾಕ್ಷಿ ಕೋಮಲಾಂಗಿಗೀಗ ಉಡಿಯ ತುಂಬಿರೆ. ಮಾವು ಮಾದಳದ ಫಲ ದಾಳಿಂಬ ಫಲ ಬಿಡಿ ದ್ರಾಕ್ಷಿ ಖರ್ಜೂರವ ಉಡಿಯ ತುಂಬಿರೆ. ಉಡಿಯ ತುಂಬಿರೆ ಶ್ರೀಕೃಷ್ಣನ ಮಡದಿಗೀಗ ಉಡಿಯ ತುಂಬಿರೆ.
ಅಂದವಾದ ನೇರಳೆ ಜಂಬೂ ಫಲಗಳನ್ನು ಅಂಬಿನಿಂದ ವಿಳ್ಯ ಸಹಿತ ಉಡಿಯ ತುಂಬಿರೆ ಉಡಿಯ ತುಂಬಿರೆ ಶ್ರೀರಂಗನ ರಾಣಿಗೀಗ ಉಡಿಯ ತುಂಬಿರೆ. ಉಡಿ ತುಂಬಿದ ನಂತರ ತುಪ್ಪದ ದೀಪವನ್ನು ಹಚ್ಚಿಟ್ಟು ನೈವೇದ್ಯವನ್ನು ಬಡಿಸಬೇಕು. ಮೊದಲು ಮಂಡಲ ಮಾಡಿ ಅದರ ಮೇಲೆ ರಂಗೋಲೆ ಹಾಕಿ, ಸಾಧ್ಯವಾದರೆ ಬಾಳೆ ಎಲೆ ಹಾಕಿ, ಇಲ್ಲವಾದರೆ ಬೆಳ್ಳಿಯ ತಟ್ಟೆ ಹಾಕಿ, ಯಾವುದು ಇರುತ್ತೋ ಅದನ್ನು ಹಾಕಿ ನೀವು ಮಾಡಿದ ಅಡಿಗೆಯನ್ನು ಬಡಿಸಿ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೂ ಕೂಡ ಒಂದು ಹಾಡು. ನೀರಜಾಕ್ಷೆ ನಿನ್ನ ಮಹಾರಾಜ ಕರೆದಾನಮ್ಮ, ಮಹಾರಾಜ ಕರೆದಾನಮ್ಮ, ಭೋಜನಕ್ಕೆ ಏಳಮ್ಮ. ನೀರಜಾಕ್ಷೆ ನಿನ್ನ ಮಹಾರಾಜ ಕರೆದಾನಮ್ಮ. ಗುಪಿತ ಕಾರ್ಯಗಳೆಲ್ಲ ನೀ ಅರಿಯದೆ ಏಳಮ್ಮ, ತಪಕ್ಕೆ ಹೊಂದಿದ ಮ್ಯಾಲೆ ಕೋಪವೇ ಬ್ಯಾಡಮ್ಮ. ನೀರಜಾಕ್ಷೆ ನಿನ್ನ ಮಹಾರಾಜ ಕರೆದಾನಮ್ಮ. ಮಾನಿ ನೀನು ಬಾರದಿದ್ದರೆ ತಾನೇ ಬರುವನಮ್ಮ, ಮಾನವಂತಿ ಈಗೇಕೆ ಅನುಮಾನವೇ ಬ್ಯಾಡಮ್ಮ. ನೀರಜಾಕ್ಷೆ ನಿನ್ನ ಮಹಾರಾಜ ಕರೆದಾನಮ್ಮ. ಇಷ್ಟು ತಡವಾದರೂ ಥಟ್ಟನೆ ಏಳಮ್ಮ, ಬೆಟ್ಟದ ವೆಂಕಟೇಶ ನರಸಿ ನಿನ್ನ ದೃಷ್ಟಿ ತೋರಿಸಮ್ಮ. ನೀರಜಾಕ್ಷೆ ನಿನ್ನ ಮಹಾರಾಜ ಕರೆದಾನಮ್ಮ, ಮಹಾರಾಜ ಕರೆದಾನಮ್ಮ. ಭೋಜನಕ್ಕೆ ಏಳಮ್ಮ, ನೀರಜಾಕ್ಷೆ ನಿನ್ನ ಮಹಾರಾಜ ಕರೆದಾನಮ್ಮ. ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗಿ. ಮೊದಲ ದಿವಸ ತಂಬಿಟ್ಟು, ಬೇಸನ ಉಂಡೆ ಯಾವುದಾದರೂ ಅದರಿಂದ ಆರತಿಯನ್ನು ಮಾಡಿ 5 ಆರತಿಯನ್ನು ಬೆಳಗಿ ಇಳಿಸಿ. ಆರತಿಯ ಹಾಡು. ಇವತ್ತು ಆರತಿಯನ್ನು ಮಾಡಿ ಕೆಳಗೆ ಇಳಿಸಿ ನಂತರ ಮಾರನೆಯ ದಿವಸ ಇದೇ ರೀತಿ ಪೂಜೆ ಮಾಡಿ ಉಡಿಯನ್ನು ತುಂಬಿ ನೈವೇದ್ಯವನ್ನು ಮಾಡಿ ನಿಮಗೆ ಸಾಧ್ಯವಾದದ್ದು ಅಡಿಗೆಯನ್ನು ಮಾಡಿ ಹೂರಣದ ಆರತಿಯನ್ನು ಮಾಡಬೇಕು. ಆ ಅಷ್ಟಮಿಯ ಗೌರಿಯ ಅಥವಾ ಆ ಜ್ಯೇಷ್ಠಾದೇವಿ ಅವತ್ತಿನ ದಿವಸ ಒಂದು ಹಾಡು. ಅಷ್ಟಮಿ ಗೌರಿ ಪೂಜೆ ಮಾಡಳು ಸುಭದ್ರ, ಅಚ್ಚಮುತ್ತಿನ ಆರತಿಯತ್ತಳು. ಅಚ್ಯುತನ ಆಜ್ಞೆಯಿಂದ ಅತಿ ಭಕ್ತಿಯಿಂದ ಮುತ್ತೈದೆ ತನವ ಕೊಡುವ ಪುತ್ರ ಪೌತ್ರ ಭಾಗ್ಯ ನೀಡುವ. ಅಷ್ಟಮಿ ಗೌರಿ ಪೂಜೆ ಮಾಡಳು ಸುಭದ್ರ, ಅಚ್ಚಮುತ್ತಿನ ಆರತಿಯತ್ತಳು. ಇಂದ್ರನಂದನ ಸತಿಯು ಸುಭದ್ರ ಮಿಂದು ಮಡಿಯ ಉಟ್ಟು ಬಂದಳು. ಗಂಧ ಕುಂಕುಮ ಪರಿಮಳ ವಸ್ತ್ರ ಚಂದವಾದ ಧೂಪ ದೀಪ ದುಂಡು ಮಲ್ಲಿಗೆ ಗೌರಿಗೆ ಮುಡಿಸಿ ಮಂಗಳಾರತಿ ಎತ್ತಿದಳು. ಅಷ್ಟಮಿ ಗೌರಿ ಪೂಜೆ ಮಾಡಳು ಸುಭದ್ರ, ಅಚ್ಚಮುತ್ತಿನ ಆರತಿಯತ್ತಳು. ಶತ್ರುಗಳನ್ನೇ ಜಯಿಸಿ ಬರುವರು ಪಾಂಡವರು, ಅಪಮೃತ್ಯು ಬರಲು ಅಂಜಿ ಓಡಲು. ಪಾಂಚಾಲಿ ಸಹಿತ ದೊರೆಗಳು ವನದೊಳಗೆ ಅಜ್ಞಾತವಾಸವನ್ನು ಗೆದ್ದು ಬರುವ ಪರಿಯ ಕೇಳಳು. ಅಷ್ಟಮಿ ಗೌರಿ ಪೂಜೆ ಮಾಡಳು ಸುಭದ್ರ, ಅಚ್ಚಮುತ್ತಿನ ಆರತಿಯತ್ತಳು. ಹಿರಿಯ ಹೆಂಡತಿಯನ್ನು ದೊರೆಯು ಪುರದ ಹೊರಗೆ ಇಟ್ಟಿರಲು,
ಸಿರಿಯ ದೇವಿಯ ಧಾರ ಕಟ್ಟಲು ದೊರೆಗೆ ಸಿರಿಯು ಒಲಿದು ಬಂದಿತು. ಅಷ್ಟಮಿ ಗೌರಿ ಪೂಜೆ ಮಾಡಳು, ಸುಭದ್ರ ಅಚ್ಚ ಮುತ್ತಿನ ಆರತಿಯತ್ತಳು. ಶಂಕರ ಗಂಡನ ಕಥೆಯ ಕೇಳಿ ಕಂಕಣ ಕೈಗೆ ಧಾರ ಕಟ್ಟಲು, ಪಂಕಜೋದರನ ರಾಣಿ ಶಂಕೆಯಿಲ್ಲದೆ ವರವ ಕೊಡುವಳು. ಪಂಚಭಕ್ಷ ಪಾಯಸ ಮೃಷ್ಟಾನ್ನ ದೇವಿಗೆ ಎಡೆಯ ಮಾಡಿ ಬಡಿಸೊಳು. ಅಷ್ಟಮಿ ಗೌರಿ ಪೂಜೆ ಮಾಡಳು, ಸುಭದ್ರ ಅಚ್ಚ ಮುತ್ತಿನ ಆರತಿಯತ್ತಳು. ಅಚ್ಚ ಮುತ್ತಿನ ಆರತಿಯತ್ತಳು. ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮ್ಯಾಲಿದ್ದ ಪ್ರಸಾದ. ದೃಢರಾಣಿ ನಿನ್ನಯ ಅಡಿಗಾಳಿಗೆರಗುವೆ, ಉಡಿ ಒಡ್ಡಿ ಬೇಡುವೆ ಕಡಗದ ಕೈಯಿಂದ. ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮ್ಯಾಲಿದ್ದ ಪ್ರಸಾದ. ದೇವನಾರಿಯರೆಲ್ಲ ಬಂದು ಹೊಸ ಹೂವು ಶೃಂಗಾರವ ತಂದು, ಕಾರುಣ್ಯ ಕಳೆ ನಿಮ್ಮ ಸಿರಿಮೂಡಿ ಮ್ಯಾಲಿನ ಶೃಂಗಾರವಾಗಿರುವ ಪಾರಿಜಾತದ ಹೂವು. ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮ್ಯಾಲಿದ್ದ ಪ್ರಸಾದ. ರುಕ್ಮಿಣಿ ಪೂಜೆಯ ಮಾಡಿ ತ್ರಿವಿಕ್ರಮನ ಮದುವ್ಯಾದಳಮ್ಮ. ವಾಕ್ಯವ ಲಾಲಿಸು ವರಗಳ ಪಾಲಿಸು, ಮಿಕ್ಕ ಮಾತೇನು ಮೊರೆ ಹೊಕ್ಕೇನು ತಾಯಿ. ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮ್ಯಾಲಿದ್ದ ಪ್ರಸಾದ. ಮುರಹರಗೆ ಅತಿ ಪ್ರೀತಿ ಮೂರು ಲೋಕಕ್ಕೆ ಜಗನ್ಮಾತೆ. ಕಾರುಣ್ಯ ಕಳೆ ನಿನ್ನ ಸಿರಿಮೂಡಿ ಮ್ಯಾಲಿನ ಹೂವು ಪಾಲಿಸು ತಾಯಿ ಭಕ್ತ ಸಂಜೀವಿನಿ. ಕೊಡು ಕೊಡು ತಡ ಮಾಡಬೇಡ ನಿನ್ನ ಮುಡಿಯ ಮ್ಯಾಲಿದ್ದ ಪ್ರಸಾದ. ಈ ರೀತಿ ಅಷ್ಟಮಿಯ ದಿನ ಪೂಜೆ ಮಾಡಿ ಮರುದಿನ ನವಮಿಯಂದು ಯಾರ ಮನೆಯಲ್ಲಿ ಅಡಿಗೆ ಮಾಡಿ ನೈವೇದ್ಯ ತೋರಿಸುವುದಿದೆಯೋ ಆ ರೀತಿ ಮಾಡಬಹುದು. ಇಲ್ಲವಾದರೆ ಒಂದು ತುಪ್ಪದ ದೀಪವನ್ನು ಬೆಳಗಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ, ಅರಿಶಿಣ ಕುಂಕುಮ ಏರಿಸಿ ನೈವೇದ್ಯ ಮಾಡಿ, ನಂತರ ದೇವಿಯನ್ನು ಪ್ರಾರ್ಥಿಸಿಕೊಂಡು ಅವಳನ್ನು ಅಲುಗಾಡಿಸಿ ಸ್ವಲ್ಪ ಬಲಗಡೆ ಸರಿಸಿ ಇಟ್ಟು, ಅದರ ಒಳಗಿನ ದಾರ ಹಾಗೂ ನೈರ್ಮಲ್ಯವನ್ನು ಎಲ್ಲವನ್ನೂ ತೆಗೆದುಕೊಂಡು ಗಂಟು ಹಾಕುವ ರೀತಿ ಹೇಳಿದ್ದೇನೆ ಅಲ್ವಾ, ಆ ರೀತಿ ಗಂಟು ಹಾಕಿ ಯಾರ ಕಡೆಯಿಂದಾದರೂ ಧರಿಸಿಸಿಕೊಳ್ಳಿ, ಉಡಿ ತುಂಬಿಸಿಕೊಳ್ಳಿ. ಈ ರೀತಿ 3 ದಿನವೂ ಈ ಜ್ಯೇಷ್ಠಾದೇವಿಯ ಪೂಜೆ ಮಾಡಬಹುದು. 3ನೇ ದಿನವೂ ಕೂಡ ಕೆಲವರ ಮನೆಯಲ್ಲಿ 3 ಪೂಜೆ ಇದ್ದರೆ ಅವರು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂವುಗಳಿಂದ ಪೂಜಿಸಿ ಉಡಿಯನ್ನು ತುಂಬಿ ಅನ್ನ ಪಾಯಸ ನೈವೇದ್ಯ ಮಾಡಿ ತಂಬಿಟ್ಟಿನ ಆರತಿಯನ್ನು ಮಾಡಬೇಕು. ಆಗದೇ ಇದ್ದರೆ 5 ನೀಲಾಂಜನ ಇಟ್ಟು 5 ಆರತಿಯನ್ನು ದೇವಿಗೆ ಬೆಳಗಿ ನಂತರ ಇಳಿಸಿ ದೇವಿಯನ್ನು ಪ್ರಾರ್ಥಿಸಿಕೊಂಡು ಅದರಲ್ಲಿರುವ ದೋರವನ್ನು ತೆಗೆದುಕೊಂಡು ನೈರ್ಮಲ್ಯ ಸಹಿತ ಎಷ್ಟು ಎಳೆಯ ದಾರ ಇರುತ್ತದೋ ಅಷ್ಟು ಎಳೆಯ ಗಂಟನ್ನು ಹಾಕಿಕೊಂಡು ಎಲ್ಲವನ್ನೂ ಸೇರಿಸಿ ಒಂದು ಸರ ರೀತಿ ಮಾಡಿ ಧರಿಸಿಕೊಳ್ಳಬಹುದು. ಯಾವಾಗ ಮುಂದೆ ಅವರ ಮನೆಯಲ್ಲಿ ವಿಸರ್ಜಿಸುವ ಪದ್ಧತಿ ಇರುತ್ತದೋ ಆ ಸಂಪ್ರದಾಯವನ್ನು ಅವರು ಅನುಸರಿಸಿ ಮಾಡಬಹುದು. ಇನ್ನು ಏನಾದರೂ ಗೊಂದಲಗಳಿದ್ದರೆ ಕಮೆಂಟಿನಲ್ಲಿ ತಿಳಿಸುತ್ತೇನೆ. ಯಾರಿಗೆ ತಿಳಿಯುವುದಿಲ್ಲವೋ ತಿಳಿಸಿ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.